ಸರ್ ಈಗ ಅಧ್ಯಯನ ಮಾಡಿದಿರಿ, ಸರ್ಕಾರಕ್ಕೆ ನಿಮ್ಮ ಡಿಮ್ಯಾಂಡ್ ಏನು ಅಂತ ಸರ್? ಸರ್ಕಾರಕ್ಕೆ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು. 1 ಲಕ್ಷದವರೆಗೂ ರೈತರ ಸಾಲ ಯಾರ್ಯಾರು ತಗೊಂಡಿದ್ದಾರೋ ಮನ್ನಾ ಮಾಡಬೇಕು. ಬೆಳೆ ಇಮಿಡಿಯೇಟಾಗಿ. ಮತ್ತು ಬೆಳೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಯಾಕಂದರೆ ಇಲ್ಲಿ ಎಲ್ಲರೂ 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದೊಂದು ಎಕರೆಗೆ. 50,000 ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಜಾನುವಾರುಗಳಿಗೆ ಎಲ್ಲ ರೈತರಿಗೆ ಬೇರೆ ರಾಜ್ಯದಿಂದ ಆದರೂ ತೊಗೊಂಬಂದು ಇಲ್ಲಿ ಜಾನುವಾರುಗಳಿಗೆ ಉಳಿಯುವಂಥದ್ದಕ್ಕೆ ಅವ್ರಿಗೆ ಗೋಶಾಲೆಗಳನ್ನು ಮಾಡಬೇಕು. ನೆನ್ನೆನೂ ನಾನು ಗೋಶಾಲೆಗೆ ಹೋಗಿದ್ದೆ. ಸುಮಾರು 150 ಹಸು ಇತ್ತು. ಯಾವುದಪ್ಪ ಹೋಗಿದ್ದೆ? ಮೊಳಕಾಲ್ಮೂರಲ್ಲಿ 150 ಇದು. ಒಂದು ಇಡೀ ಹುಲ್ಲು ಇಲ್ಲ, ಕೊಟ್ಟಿಲ್ಲ ಸರ್ಕಾರ. ಒಂದು ನಯಾ ಪೈಸಾನೂ ಕೊಟ್ಟಿಲ್ಲ. ಗೋವುಗಳಿಗೂ ಇಲ್ಲ, ಜನಕ್ಕೂ ಇಲ್ಲ. ಇವ್ರು ಬರೀ ಕಾಕ್ರೋಚ್ ಪಾರ್ಟಿಯಲ್ಲೇ ತಲ್ಲೀನ್ ರಾವುಟ್ ಅವ್ರೆ, ಅದರಲ್ಲೇ ಕಾಲ ಕಳೀತಾ ಇದ್ದಾರೆ. ಇವಾಗ ಮುಖ್ಯಮಂತ್ರಿ ಆಗಿ ನಿಮ್ಮ ಸರ್ ಇನ್ನಿರೋದು ನೀವು 1.5 ವರ್ಷ. ಜನ ಏನು ಹೇಳ್ತಾರೆ, ಒಳಿತು ಮಾಡು ಮನುಷ್ಯ ನೀರೋದು 1.5 ವರ್ಷ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳ್ತಾರೆ. ಈ 1.5 ವರ್ಷನೇ ನೀನು ಕಾಣೆ ಆಗೋಟಿದೆ. ಈಗ ಒಂದು ಕಡೆ ಕಾವೇರಿ ದೊಡ್ಡ ಹೋರಾಟ ನಡೀತಾ ಇದೆ, ರೈತರೆಲ್ಲ ಬೀದಿಗಿಳಿದಿದ್ದಾರೆ. ಈಗ ರಾತ್ರಿ ಇವತ್ತು ರಾತ್ರಿ ಮೋಸ್ಟ್ಲಿ ನೀರು ಬಿಟ್ಬಿಡ್ತಾರೆ ಅನಿಸುತ್ತೆ ನೋಡಿ. ಇವತ್ತು ರಾತ್ರಿ ಕದ್ದು ಮುಚ್ಚಿ ರಾತ್ರಿ ಕಾವೇರಿಯಿಂದ ನೀರನ್ನು ಬಿಟ್ಬಿಡ್ತಾರೆ. ಇಲ್ಲಿ ತುಂಗಾನು ಖಾಲಿ ಆಗೋಟಿದೆ, ಬರಿದಾಗಿದೆ. ತುಂಗಾನು ಕೂಡ ತುಂಗಭದ್ರಾ ಬರಿದಾಗಿದೆ. ಅದು ಅಣೆಕಟ್ಟು ಹೇಳಿಲ್ವಾ ರೆಡ್ಡಿಯವರ? ಭದ್ರಾದಲ್ಲೂ ಇಲ್ಲ. ಹರೀಶ್ ಅವರು ಭದ್ರಾದ ಅಲ್ಲಿಂದ ಬಂದವರು, ಅಲ್ಲೂ ನೀರಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದೆ. ಅಂದರೆ ಡಿ ಕೆ ಶಿವಕುಮಾರ್ ಕಾಲಿಟ್ಟ ಮೇಲೆ ಎಲ್ಲ ಅಣೆಕಟ್ಟುಗಳು ಖಾಲಿ. ಆಮೇಲೆ ಅವರ ಕಾಲಿಟ್ಟ ಮೇಲೆ ಫೈನಾನ್ಸ್ ಎಲ್ಲ ಖಾಲಿ. ಖಜಾನೆ ಪೂರ್ತಿ ಖಾಲಿಯಾಗಿದೆ. ಓಲ್ಡ್ ಏಜ್ ಪೆನ್ಷನ್ 3 ತಿಂಗಳಿಂದ ಕೊಟ್ಟಿಲ್ಲ, ದುಡ್ಡಿಲ್ಲ ನಿಮ್ಮ ಹತ್ರ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಕೊಡಬೇಕು, ಜನವರಿ ಫೆಬ್ರವರಿದು ಕೊಟ್ಟಿಲ್ಲ. ಯುವ ನಿಧಿ ಪತ್ತೆನೇ ಇಲ್ಲ. ಅಂದರೆ ಸರ್ಕಾರ ಬಂದ ಮೇಲೆ ಮಳೆನೂ ಇಲ್ಲ, ಡ್ಯಾಮ್ಗಳೆಲ್ಲ ಖಾಲಿ, ಖಜಾನೆನೂ ಖಾಲಿ, ಎಲ್ಲ ಲೂಟಿ ಹೊಡ್ಕೊಂಡು ಅಲ್ಲಿ ಡೆಲ್ಲಿ ಕಾಕ್ರೋಚ್ ಪಾರ್ಟಿದು ದಿನ ಸುಗ್ಗಿ ಝೊಮ್ಯಾಟೊ ಎಲ್ಲ ಬತ್ತಾಯ್ತಲ್ಲ. ಎಲ್ಲಿಂದ ಬತ್ತಾಯ್ತು? ಎಲ್ಲ ಇವರೇ ಕಳಿಸಿರೋದು. ಸ್ವಿಗ್ಗಿ ಝೊಮ್ಯಾಟೊಗೆ ದುಡ್ಡು ಕೊಟ್ಟವರೇ ಇವರು. ನಮ್ಮ ಕರ್ನಾಟಕದ ದುಡ್ಡು ತಗೊಂಡು ಅಲ್ಲಿ ಕೊಡ್ತಾ ಇದ್ದಾರೆ. ಹೆಂಗೆ ಬಳ್ಳಾರಿಗೆ ಬಂತಲ್ಲ ದುಡ್ಡು, ಯಾವುದದು 187 ಕೋಟಿ ವಾಲ್ಮೀಕಿ ಹಗರಣದ ದುಡ್ಡು ಬಳ್ಳಾರಿಗೆ ಎಲೆಕ್ಷನ್ಗೆ ಬಂತಲ್ಲ, ಹಂಗೆ MP ಎಲೆಕ್ಷನ್ಗೆ. ಹಂಗೆ ಈ ದುಡ್ಡೆಲ್ಲ ಅಲ್ಲಿ ಕಾಕ್ರೋಚ್ ಪಾರ್ಟಿಯ ಸ್ವಿಗ್ಗಿ ಝೊಮ್ಯಾಟೊಗೆ ಹೋಗ್ತಾ ಇದೆ. ಇಷ್ಟು ಕಾಂಗ್ರೆಸ್, ಮನೆಯಾಳ ಕಾಂಗ್ರೆಸ್ ಇಂಥ ಸರ್ಕಾರವನ್ನು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಸರ್ಕಾರ, ಕೆಟ್ಟ ಸರ್ಕಾರವನ್ನು ನೋಡಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ತೆಗೆದು ನೋಡಿ ನನ್ನ ದಾಖಲೆ. 4 ವರ್ಷ ಬರಗಾಲ ಬಂದು 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಬರಗಾಲ ಬಂದು 2 ತಿಂಗಳಾಯಿತು. ಘೋಷಣೆನೇ ಮಾಡಿಲ್ಲ ಇವರು. ಯೋಗ್ಯತೆ ಇದ್ದರೆ ಸರ್ಕಾರ ನಡೆಸಬೇಕು, ಯೋಗ್ಯತೆ ಇಲ್ಲ ಅಂದರೆ ನಡ್ಸೋಕ್ಕಾಗಲ್ಲ ಅಂತ ಬಿಟ್ಟೋಗ್ಬೇಕು ಸರ್ಕಾರನ.